ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ ಪಾಲಿಸುವನವರ ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಕರುಣೆಯ ತೋರಮ್ಮ ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಿಗೆ ನೀ ಕರುಣೆಯ ತೋರಮ್ಮ ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ನಿನ್ನಯ ಪೂಜೆಗೆ ನಾ ಹೂಗಳ ತಂದಿರುವೆ ನನ್ನಯ ಬಾಳಿಗೆ ನೀ ಬೆಳಕನ ತೋರಮ್ಮ ನಿನ್ನಯ ಪೂಜೆಗೆ ನಾ ಹೂಗಳ ತಂದಿರುವೆ ನನ್ನಯ ಬಾಳಿಗೆ ನೀ ಕರುಣೆಯ ತೋರಮ್ಮ ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ ಕರುಣಿಸಿ ಕಾಪಾಡು ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಅಮ್ಮ ಜಗನ್ಮಾತೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಮಹಾಮಾತೆ ಸವದತ್ತಿ ಗುಡ್ಡದೆಲ್ಲಮ್ಮ ಉದ ಉದ ಎನ್ನುತ್ತಾ ನಿನ್ನ ಗುಡ್ಡಕ್ಕೆ ಬರುವ ಈ ಕಲಿಯುಗದ ಈ ನಿನ್ನ ಭಕ್ತರನ್ನ ಕರುಣೆಯ ಕಣ್ಣಿನಿಂದ ಕಾಪಾಡುವ ಮಹಾತಾಯಿ ನೀನು ಆದ್ರೆ ಯಾಕಮ್ಮ ನಮ್ಮ ಬಾಡಿನಲ್ಲಿ ಕತ್ತಲೆಯ ಕಾಲ್ಮೋಡವನ್ನೇ ನಿರ್ಮಿಸಿ ಬಿಟ್ಟಿರುವೆ ಯಾಕೆ ಯಾಕಮ್ಮ ನಮ್ಮ ಜೀವನದಲ್ಲಿ ಈ ರೀತಿ ಮಾಡಿರುವೆ ಅಂತ ನೀನೇ ಹೇಳು ತಾಯಿ ನೀನೇ ಹೇಳು ತಂಗಿ ತಂಗಿ ಚಂದ್ರ ಶ್ರೀಮಂತರ ಹಣದ ಚೆಲ್ಲಾಟದ ಮುಂದೆ ನಮ್ಮಂತ ಕಡು ಬಡವರ ಕಣ್ಣೀರಿನ ಗೋಳಾಟದ ಕೂಗು ಎಲ್ಲಿ ಕೇಳುವುದಮ್ಮ ಈ ನಿನ್ನ ತಾಯಿ ಅಣ್ಣ ಆ ದೇವಿ ಮೇಲೆ ಯಾಕನ್ನ ಇಷ್ಟೊಂದು ಅಪನಂಬಿಕೆಯಿಂದ ಮಾತನಾಡ್ತಾ ಇದೀಯಾ ನೋಡಣ್ಣ ನಿನಗೆ ಇವತ್ತು ಆ ದೇವಿ ಮೇಲೆ ನಂಬಿಕೆ ಬರದೆ ಹೋದ್ರು ಮುಂದೊಂದು ದಿನ ಆ ದೇವಿ ಮೇಲೆ ನಿನಗೆ ನಂಬಿಕೆ ಬಂದೇ ಬರುತ್ತಣ್ಣ ಬಂದೇ ಬರುತ್ತೆ ತಂಗಿ ಚಂದ್ರ ನಂಬಿದವರನ್ನ ಕೈ ಬಿಡುವುದಲ್ಲ ಈ ದೇವಿ ಎಂದು ತಿಳಿದಿದ್ದರಿಂದಲೇ ನಮ್ಮ ಅಚ್ಚ ಮುತ್ತಾದರ ಕಾಲದಲ್ಲಿ ನಂಬಿ ಪೂಜಿಸುತ್ತಾ ಬಂದಿದ್ದೇವೆ ಆದರೆ ಯಾಕೋ ಏನೋ ಇತ್ತೀಚೆಗೆ ಈ ದೇವಿ ಮೇಲೆ ನಮಗಿದ್ದ ಭಯ ಭಕ್ತಿ ಹೊರಟು ಹೋಗಿದೆಯಮ್ಮ ಹೊರಟು ಹೋಗಿದೆ ಯಾಕಣ್ಣ ಯಾಕೆ ಈ ರೀತಿ ಕಲ್ಲಿರುವುದೇ ಮಾತನಾಡ್ತಾ ಇದೀಯಾ ಮತ್ತೇನು ಮಾಡಲು ತಂಗಿ
ನನ್ನ ಎರಡನೇ ತಮ್ಮನಾದ ಸಾಗರನ ಓದಿಗೆಂದು ಮಾಡಿದ 20,000 ಸಾಲಕ್ಕೆ 70,000ವಾಗಿ ಬೆಳೆದು ನಿಂತು ನನ್ನ ಎದೆಯನ್ನೇ ಸರಳಿಸಿದೆಯಮ್ಮ. ಹೇಗಾದರೂ ಮಾಡಿ ಸಾಲ ಮುಟ್ಟಿಸಬೇಕೆಂದರೆ ಬಿತ್ತಿದ ಬೀಜದ ಖರ್ಚು ಸಹ ತಗುಲುತ್ತಿಲ್ಲ, ಗಳಿಯೇ ಸಹ ಬರ್ತಿಲ್ಲ. ಈಗಿನ ಅದೃಷ್ಟದ ಮಳೆಗಾಲದಲ್ಲಿ ಬಂದಾಗ ಸಾಲ ಕೊಟ್ಟ ಧನಿಕರಿಗೆ ಬರೋಣ ಕೊಟ್ಟು ಸಾಲದ ಬಾಧೆಯಿಂದ ಋಣಮುಕ್ತನಾಗಿ ಒಣಗಿನ ತಲೆಯ ಮೇಲೆ ಅಕ್ಷತೆ ಹಾಕಿ ಹಿರಿಯ ಅಣ್ಣನಾದ ನನ್ನ ತಲೆಯ ಮೇಲಿನ ಭಾರ ಇಳಿಸಿಕೊಳ್ಳಬೇಕೆಂದು ಹಗಲಿರಳು ಶ್ರಮಿಸಿದ್ದೇನೆ. ಅಷ್ಟಾದ ಕರಣೆ ಬಾರದೆನಮ್ಮ ಈ ನಿನ್ನ ತಾಯಿ ದುರ್ಗಮ್ಮನಿಗೆ. ಅಣ್ಣ, ಇವತ್ತಾಕೆ ನೀನು ಬಹಳ ಅಸಹಾಯಕನಂತೆ ಮಾತನಾಡ್ತಾ ಇದೀಯಾ? ನಿನಗೆ ಸಾಲ ಕೊಟ್ಟ ಧನಿಕರೇನಾದ್ರೂ ನಿನ್ನ ಮೇಲೆ ಕೈ ಮಾಡಿದ್ರೇನಣ್ಣ? ತಂಗಿ ಚಂದ್ರ, ಹುಟ್ಟುವಾಗಲೇ ಕೈಯಲ್ಲಿ ಪರಸು ಹಿಡಿದು ಬೆಳೆಯುತ್ತಿದ್ದಂತೆ ದಿನ ಬೆಳಗಾದರೆ ಆ ಪರಸಿಗೆ ರಕ್ತದ ಅಭಿಷೇಕ ಮಾಡಿ ಹುಲಿಯ ರಕ್ತವನ್ನೇ ಕುಡಿದು ಹುಲಿಯಂತೆ ಗುಡುಗು ಹೊಡೆಯುವ ನನ್ನ ತಮ್ಮ ಶಿವನಿರುವಾಗ ನಮ್ಮ ಮೇಲೆ ಕೈ ಮಾಡುವ ಮೇಲೆ ಯಾರಿಗಿದೆಯಮ್ಮ ಈ ಊರಲ್ಲಿ? ಹೋಗಲಿ ಬಿಡಮ್ಮ. ನಮ್ಮಿಬ್ಬರ ಮಾತಿನ ವಾದವಾದದಲ್ಲಿ ನನ್ನ ಎರಡನೇ ತಮ್ಮ ಸಾಗರ ಓದು ಮುಗಿಸಿ ಇಂದು ಊರಿಗೆ ಬರ್ತಾನಂತ ಹೇಳೋದನ್ನೇ ಮರೆತು ಬಿಟ್ಟೆ. ಅಲ್ಲ ಅಣ್ಣ, ಸಿಟಿಯಿಂದ ಸಾಗರನ ಬರ್ತಾನೆ ಅಂತ ನಿನ್ಗೆ ಯಾರಣ್ಣ ಹೇಳಿದ್ರು? ತಂಗಿ, ವಾರದಿಂದ ಲೇಟ್ ಹಾಕಿ ತಿಳಿಸಿದ್ದನಮ್ಮ. ಹಾಗೋ ನೋಡಮ್ಮ, ನನ್ನ ತಮ್ಮ ಸಾಗರ ಬಂದೇ ಬಿಟ್ಟ. ಬಾಪ ಅಣ್ಣ, ತಂಗಿ ಚಂದ್ರ. ಬಾಣ, ಈಗ ಬಂದಿಯಾ? ಹೌದಮ್ಮ, ಹೀಗೆ ಬಂದೆ. ತಮ್ಮ ಸಾಗರ್, ಇದೇನಪ್ಪ ನಿನ್ನ ಹರಕಪಟ್ಟಿ ವ್ಯವಸ್ಥೆ? ಯಾಕೆ ದಾರಿಯಲ್ಲಿ ಏನಾದರೂ ಜಗಳವೈತೆ? ಇಲ್ಲಣ್ಣ, ದಾರಿಯಲ್ಲಿ ಬರುವಾಗ ಒಬ್ಬ ಭಿಕ್ಷುಕ ನನಗೆ ಶರ್ಟ್ ಇಲ್ಲ ಕೊಡು ಅಂತ ಕೇಳಿದ. ಅದಕ್ಕಾಗಿ ನನ್ನ ಶರ್ಟ್ ಕೊಟ್ಟು ಹೀಗೆ ಬಂದೇನಪ್ಪ. ಹೀಗೂ ಹಾಗಾದ್ರೆ ಈ ಸಲ ನಿನ್ನ ರಿಸಲ್ಟ್ ಏನಾಯ್ತಪ್ಪ? ನನ್ನ ಕುಲದೇವರಾದ ಬರಡಿ ಆಂಜನೇಯನ ಸ್ವಾಮಿಯ ದಯದಿಂದ MBBS ಕೋರ್ಸ್ ಮುಗಿಸಿಕೊಂಡು ಡಾಕ್ಟರ್ ಆಗುವ ಹರಿತ ಪಡೆದುಕೊಂಡು ನಿನ್ನ ಮುಂದೆ ಬಂದು ನಿಂತಿದ್ದೇನಣ್ಣ. ಆಶೀರ್ವದಿಸಣ್ಣ. ಎದ್ದೇಳಪ್ಪ, ಎದ್ದೇಳು. ಸದಾಕಾಲ ಈ ಹನುಮಪ್ಪನ ಆಶೀರ್ವಾದ ನಿನ್ನ ಮೇಲೆ ಇರಲಿ ಅನ್ನುವುದೇ ನಿನ್ನ ಅಣ್ಣನ ಆಶಯಪ್ಪ. ಅಣ್ಣ, ನೀನು ಆಡುವ ಒಂದೊಂದು ಮಾತು ಕೇಳುತ್ತಿದ್ದರೆ ಶಿವಲೋಕದ ಶಿವನೇ ಬೆರಗೆಳೆದು ಬಂದು ನನ್ನ ಜೊತೆ ಮಾತನಾಡಿದಕ್ಕೆ ಸಂತೋಷವಾಗುತ್ತಿದೆ ಅಣ್ಣ. ತಮ್ಮ, ಈ ಜನ್ಮದಲ್ಲಿ ಯಾವಾಗಲೂ ನಿನ್ನ ಋಣ ತೀರಿಸಿದ್ದು ಸತ್ತು ಹೋದರೆ ಮುಂದಿನ ಜನ್ಮಾಂತ ಹೊಂದಿದ್ದರೆ ನಿನ್ನ ಮನೆಯಲ್ಲಿ ದುಡಿಯೋ ಬಸವಣ್ಣ ಆಗಿ ದುಡಿದು ನಿನ್ನ ಋಣ ತೀರಿಸುತ್ತೇನೆ ನಿನ್ನ ಋಣ ತೀರಿಸುತ್ತೇನೆ. ತಮ್ಮ ಸಾಗರ್, ಅಂತ ದೊಡ್ಡ ಮಾತನಾಡಿ ದೊಡ್ಡವನಾಗಿ ಮಾಡಬೇಡಪ್ಪ ಈ ನಿನ್ನ ಅಣ್ಣನನ್ನು. ನೀ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲಪ್ಪ. ಎಲ್ಲರನ್ನು ಕಾಪಾಡುವ ಮೇಲೆ ಒಬ್ಬವಿದ್ದಾನೆ. ಎಂತ ಉದಾರವಾದ ಮಾತಣ್ಣ ನಿನ್ನದು. ನಿನ್ನಂತ ಅಣ್ಣನ ಪಡೆದ ನಾನೇ ಪುಣ್ಯವಂತನು. ಅಣ್ಣ, ಪರಾಕ್ರಮ ನನ್ನ ತಮ್ಮ ಶಿವ ಎಲ್ಲಿ? ಶಿವ ಶಿವ ಸನ್ಮಾನ ಮಾಡಿದಂತ ನನ್ನ ಅಣ್ಣ ತಮ್ಮೆಂದರು, ನಮ್ಮ ಮಾವ ಅಳಿಂದರಿಗೆ ನನ್ನ ವಂದನೆಗಳು. ಬಂದೆ ಅಣ್ಣ. ಅಣ್ಣ, ಊರಿಂದ ಯಾವಾಗ ಬಂದಿ? ಬಂದು ಕೆಲವು ಸಮಯ ಆಯ್ತು ತಮ್ಮ. ಇದೇನಲ್ಲ ನೀನು ತಿಂದಾಗಿರೋ ಬಟ್ಟೆಗಳು
ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವಾದ ಬಂಡ ನಿನ್ನ ಮೇಲೆ ಕೈ ಮಾಡಿ ಸೂರತರನ್ನು ತೋರಿಸಿಕೊಂಡನೆ. ಹಾಗೇನಿದ್ದರೆ ಹಸದ ಹುಲಿಯಂತೆ ಪುಂಡ ಅನಿಸಿಕೊಂಡು ಬಂಡ ರುಂಡ ಕರೆದು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ. ಅಂತ ಬಂಡರ ಉಂಡ ಕರೆಯಲೆಂದು ಈ ನನ್ನ ಈರ ಪರಸೆ ಮೈದ ಅರ ಬಾರಿಸಿದೆ. ಏನಾಗಿದ್ದು ಅಂತ ಘಟನೆ ಏನು ನಡೆಯುವುದಿಲ್ಲಪ್ಪ. ಹಾ ಇರಲಿ, ಏರ್ಪೋರ್ಟ್ಗೆ ಬರ್ತೇನೆ ಅಂತ ನೀನು ಹೇಳಿ ಬರದೆ ಎಲ್ಲಿಗೆ ಹೋಗಿದ್ದೆ? ಅಣ್ಣ, ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದಿರುವ ಆ ನಮ್ಮ ಎಡಕ್ಕೆ ಮರಡಿ ಜಮೀನಲ್ಲಿ ಆ ರಾಜ್ಯ ಮುಖ್ಯಮಂತ್ರಿ ಕೆ ಗಾರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸ್ತೀನಿ ಎಂದು ಸುದ್ದಿ ಇಟ್ಟು ಆ ಮುಖ್ಯಮಂತ್ರಿ ಕಾಯ್ದುಕೊಳ್ಳುವ ಈ ಭೂಮಿ ತಾಯಿಯನ್ನು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ. ಆದರೆ ನಾನು ಮಾಡುವ ಕೆಲಸ ಯಾರೋ ಮಾಡಿ ಮುಗಿದ್ರು, ಅದಕ್ಕೆ ಹಾಗೆ ಮರಳಿ ಬಂದಣ್ಣ. ನೋಡು ಶಿವ, ದೊಡ್ಡ ದೊಡ್ಡ ಶ್ರೀಮಂತರನ್ನು ಎದುರು ಹಾಕೊಳ್ಳೋದು ನಮಗೆ ಬೇಡಪ್ಪ. ನಮಗೆ ಏಕೆ ಬೇಕಪ್ಪ ರಾಜಕೀಯದವರ ವಿಷಯ? ಅಣ್ಣ, ದೊಡ್ಡವರು ಇರಿಸಿಕೊಂಡ್ರು ಆ ಬಂಡ ಶ್ರೀಮಂತರು ನಮ್ಮ ಮೇಲೆ ಏನೋ ದಬ್ಬಾಳಿಕೆ ಮಾಡಿದರು. ನಾವು ಬಡವರ ಸುಮ್ಮನಿರಬೇಕೆ ಎನ್ನುವ ಮಾತು ನಮ್ಮ ಅಜ್ಜ ಮುತ್ತಾಜ್ಜನ ಕಾಲಲ್ಲಿತ್ತಣ್ಣ. ಈಗಿನ ಕಾಲದಲ್ಲಿ ಸೊಕ್ಕಿನ ಶ್ರೀಮಂತರು ಇವರು ನಮ್ಮಂತ ಕಡಬಡವರು ಇಷ್ಟಪೂರಿತ ನಾಯಿ ರಾವಿನಂತ ಹೇಳಿದ್ರೆ ಬಡದ ಬಡವ ಕುಲತನ ಈಗಿನ ಕುಲ ಕುರಿಗಾದ ಶ್ರೀಮಂತ ಎಂಬ ರಾಕ್ಷಸರು. ನೋಡು ಶಿವ, ದೊಡ್ಡ ದೊಡ್ಡ ಶ್ರೀಮಂತರು ತಮ್ಮ ಜೀವ ಕಾಪಾಡಿಕೊಳ್ಳಕ್ಕೆ ಅನೇಕ ವಿಜ್ಞಾನಿಗಳು ಕಂಡು ಹಿಡಿದ ಗನ್, ಪಿಸ್ತೂಲ್, ರಿವಾಲ್ಗಳನ್ನು ಇಟ್ಟುಕೊಂಡಿರ್ತಾರೆ. ಅಂತ ದೊಡ್ಡ ಶ್ರೀಮಂತಗಳನ್ನು ಎದುರು ಹಾಕಿ ನಿಂತು ಬಾಳಕ್ಕೆ ನಮ್ಮಂತ ಕಡು ಬಡವರಿಗೆ ಎಲ್ಲಿದೆಪ್ಪ ಅಂತ ಆಯುಧಗಳು? ಅಣ್ಣ, ಆ ಬಂಡ ಶ್ರೀಮಂತರ ಎದುರಿಸಲು ದೇವರಂತೆ ವಿಜ್ಞಾನಿ ಕಂಡಿರುವ ಈ ಗಂಡುಗಳಿಂದ ಅದಲ್ಲದೆ ನಮ್ಮಂತ ಬಡವರ ರಕ್ಷಣೆಗಾಗಿ ಸಾಕ್ಷಾತ್ ಶಿವನೇ ಕೊಟ್ಟಿರುವ ಈ ಪೊರಸಿನ ಮುಂದೆ ಮಾನವ ಕಂಡಿರುವ ಪಿಸ್ತೂಲ್ ಬಂದಿಕೆಗಳು ಕೇವಲ ಎಂದು ಕೈ ಎತ್ತನೆ. ಈ ಶಿವ ಮೆಚ್ಚಿದೆ, ಶಿವ ಮೆಚ್ಚಿದೆ. ನೀ ಹೇಳುವ ಮಾತು ನಿಜ ಶಿವ, ಆದರೆ ನಿನ್ನ ಹತ್ತಿರ ಗಂಡು ಕೊಡಲಿಗೂ ಶ್ರೀಮಂತರು ನಾವು ಬಂದಿದ್ದಕ್ಕೂ ಬಹಳ ವ್ಯತ್ಯಾಸಪ್ಪ, ಬಹಳ ವ್ಯತ್ಯಾಸ. ಯಾಕಂದ್ರ ಈ ಶಿವನ ಪೊರಸನ ಮೇಲೆ ನಿನಗೂ ಅಪನಂಬಿಕೆ. ಆ ಶ್ರೀಮಂತರ ಬಂದಿದ್ದರಿಂದ ಅಂದ್ರೆ 10-12 ಜನ ಕೊಲೆ ಮಾಡಬಹುದು. ಆದರೆ ಈ ನನ್ನ ಈರಪ್ಪ ಎಂಬ ಆಯುಧಕ್ಕೆ ಅಂತ ಇಲ್ಲ. 1000 ಜನ ಬಂಡ ರಕ್ತ ಕಡಲಾಗಿ ಹರಿಸಬಲ್ಲ. ಮೆಚ್ಚಿದೆ ಶಿವ, ಮೆಚ್ಚಿದೆ. ಈ ನಿನ್ನ ಎದೆಗಾರಿಕೆಗೆ ಮೆಚ್ಚಿದೆ. ಶಿವ ಎಂದರೆ ಪಂಚಪ್ರಾಣವೆಂದು ಅಣ್ಣ ನನಗೆ ವಸಂತ ಕಾಗದ ಪತ್ರದಲ್ಲಿ ತಿಳಿಸುತ್ತಿದ್ದ. ಶಿವ ಎಂದರೆ ಪಂಚಪ್ರಾಣವೆಂದು ಎಷ್ಟರ ಮಟ್ಟಿಗೆ ಎಂದು ಪರಿಚಯಿಸಿದೆ ಅಷ್ಟೇ. ಅಣ್ಣ, ಹೇಗೂ ಸಾಗರಣ್ಣನ ಓದಿ ಮುಗಿತು. ಇನ್ನು ಮುಂದೆ ಈ ಮನೆಗೆ ಮಹಾಲಕ್ಷ್ಮಿ ಅಂತ ಅತ್ತಿಗೆನ ಕರೆದುಕೊಂಡು ಬರ್ಬೋದಲ್ಲ ಅಂತೀನಿ. ಅದು ಹೇಗೆ ಸಾಧ್ಯ ಚಂದ್ರ? ಬೆಳೆದಿನಂತಿರುವ ತಂಗಿ ಮನೆಯಲ್ಲಿರುವಾಗ ಸಾಗರ ಮದುವೆ ಮಾಡಿಕೊಂಡು ಅತ್ತಿಗೆಯನ್ನು ತರುವುದು ಮನೆತನಕ್ಕೆ ಸೋಗು ಎಲ್ಲಮ್ಮ. ನಮ್ಮೆಲ್ಲರ ಮದುವೆಗಿಂತ ಮುಂಚೆ ತಂಗಿಯಾದ ನಿನ್ನ ಮದುವೆ ಮಾಡಬೇಕಾಗಿರುವುದು ಈ ನಮ್ಮ ಅಣ್ಣಂದರಾದ ನಮ್ಮೆಲ್ಲರ ಕರ್ತವ್ಯ. ಹೌದು ತಂಗಿ, ಹಣವೆಷ್ಟಾದರೂ ಚಿಂತೆ ಇಲ್ಲ. ಎಲ್ಲಾದ್ರೂ ಒಂದು ಒಳ್ಳೆಯವರನ್ನು ನೋಡಿ ನಿನ್ನ ಮದುವೆಯನ್ನು ಮಾಡಿ ಮುಗಿಸಿ ಬಿಡ್ತೇವಮ್ಮ. ಯಾಕಣ್ಣ, ಏನೇನು ತಂಗಿ ಇಷ್ಟು ಬೇಗ ನಮಗೆಲ್ಲ ಭಾರವಾಗಿಬಿಟ್ರೇನು? ಹಾಗೇಕೆ ಮಾತನಾಡ್ತಿ ತಂಗಿ, ಹಾಗೇಕೆ ಮಾತನಾಡ್ತಿ? ಬಳ್ಳಿಗೆ ಕಾಯಿ ಬಾರವೇ, ಮರಕ್ಕೆ ಟೊಂಗಿ ಬಾರವೇ. ಅದರಂತೆ ಈ ನಮ್ಮ ಚಂದ್ರ ನಮ್ಮ ತಂಗಿ ನಮಗೆ ಬಾರವೇ. ನೋಡಮ್ಮ ತಂಗಿ, ಹೆಣ್ಣು ಮಕ್ಕಳು ಯಾವ ವಯಸ್ಸಿನಲ್ಲಿ ಎಲ್ಲಿರ್ಬೇಕಲ್ಲಿದ್ರೆ ಹೆಣ್ಣಿಗೆ ಭೂಷಣ. ಸ್ವಲ್ಪ ಅಣ್ಣ, ಇನ್ನು ಮುಂದೆ ಈ ನನ್ನ ತಂಗಿಗೆ ಹೊರ ಹುಡುಗುವ ಅಗತ್ಯವಿಲ್ಲ ಅಣ್ಣ. ಅಂದರೇನಣ್ಣ ನಿನ್ನ ಮಾತಿನ ಅರ್ಥ? ನೋಡು ಶಿವ, ಈಗಾಗಲೇ ನಾನು ಈ ನನ್ನ ತಂಗಿಗೆ ವರವನ್ನು ಹುಡುಕಿದ್ದೇನೆ.
ಕಾರ್ತಿಕನೆಂಬ ನನ್ನ ಸ್ನೇಹಿತನಿದ್ದಾನೆ, ಭಾರಿ ಶ್ರೀಮಂತ. ಇದೇ ದೊಡ್ಡಪ್ಪನ ಆಸ್ತಿ ನೋಡಿಕೊಳ್ಳೋಕೆ ಇದೇ ಕುಖ್ಯಾತ ಬರಡಿ ಗ್ರಾಮಕ್ಕೆ ಬರ್ತಿದ್ದಾನೆ. ಮುಂದಿನ ವಾರ ತಂಗಿಯನ್ನು ನೋಡಿಕೊಂಡು ಹೋಗಿ ಬರುವುದಾಗಿ ತಿಳಿಸಿದ್ದಾನೆ. ತಂಗಿ ಚಂದ್ರ, ನಂಬಿದವರನ್ನು ಎಂದು ಕೈ ಬಿಡುವುದಲ್ಲ ಈ ದೇವಿ ದುರ್ಗಮ್ಮ ಅನ್ನೋದು ಹೀಗೆ 100ಕ್ಕೆ 100 ನಿಜವಾಯ್ತಮ್ಮ. ಹಾಗಾದ್ರೆ ಅಣ್ಣ, ಈ ಸಂತೋಷಕ್ಕೆ ಎಲ್ಲರೂ ಆ ದುರ್ಗಾದೇವಿ ಮೇಲೆ ಒಂದು ಹಾಡನ್ನ ಒಂದಾಡೋಣ ಬನ್ನಿ.
ನಾವೆಲ್ಲ ಹಿರಿಯ ಅಣ್ಣ ಈಗಲಾದ್ರೂ ಊಟ ಮಾಡೋಣ. ತಂಗಿ ಚಂದ್ರ, ನಂದು ಸ್ವಲ್ಪ ಕೆಲಸವಿದೆ, ಆಮೇಲೆ ಊಟ ಮಾಡ್ತೀರಿ. ತಮ್ಮಂದಿರನ್ನು ಕರೆದುಕೊಂಡು ಊಟ ಮಾಡಮ್ಮ. ಸರಿ ಅಣ್ಣ. ಬನ್ನಿ. ನಡಿ ತಂಗಿ.